ಕತ್ತಲೆಯ ಅಂಗಳದಲ್ಲಿ ಕತೆ ಆರಂಭವಾಗುತ್ತದೆ. ರಕ್ತದಲ್ಲಿ ನೆನೆದು ನಗ್ನಳಾದ ಒಬ್ಬಳು ಹೆಂಗಸು ಮರಣದ ಸೌಂದರ್ಯವನ್ನು ಹಾಡುತ್ತಾ ಶವಗಳ ನಡುವೆ ತನ್ನ ಅಸಹಜ ಪ್ರೀತಿಯನ್ನು ತೋರುತ್ತಾಳೆ. ಅವಳ ಮಾತುಗಳ ಪ್ರಕಾರ ಮರಣವೇ ಒಂದು ಕಾವ್ಯ, ಮರಣವೇ ಒಂದು ಮಧುರ ಸಂಗೀತ. ಅದರಿಂದ ದೃಶ್ಯವು ಹಾರಾಡುವ ನೊಣಗಳಿಂದ ಮತ್ತು ಸುತ್ತಮುತ್ತ ಸತ್ತ ಪ್ರಾಣಿಗಳಿಂದ ತುಂಬಿರುವ ಒಂದು ಹಾಳಾದ ಗುಡಿಸಲಿಗೆ ಬದಲಾಗುತ್ತದೆ. ಅಲ್ಲಿ ನಾವು ಹಿಂದೆ ನೋಡಿದ ಅದೇ ಮಹಿಳೆಯನ್ನು ಮತ್ತೆ ನೋಡುತ್ತೇವೆ. ಆದರೆ ಈಗ ಅವಳಿಗೆ ವಯಸ್ಸಾಗಿರುತ್ತದೆ ಮತ್ತು ಅವಳ ಹೆಸರು ಸಾಲ್ವೇಕ್. ಅವಳು ಮಾಡುತ್ತಿರುವ ಈ ಆಚರಣೆಯಿಂದ ಅವಳೊಬ್ಬಳು ಮಾಟಗಾತಿ ಎಂದು ನಮಗೆ ತಿಳಿದು ಬರುತ್ತದೆ. ಇನ್ನೊಂದು ಕಡೆ ಮಿಕ್ಕಿ ಎಂಬ ಯುವತಿ ಪಿಯಾನೋ ಬಾರಿಸುತ್ತಾ ಕಾಲೇಜಿನ ಕೊನೆಯ ಕ್ಷಣಗಳನ್ನು ಸವಿಯುತ್ತಿರ್ತಾಳೆ. ಅವಳ ಸ್ನೇಹಿತೆ ಆತಂಕದಿಂದ ಅದು ಮತ್ತೆ ಬಂದಿದೆಯೇ ಎಂದು ಕೇಳುತ್ತಾಳೆ. ಮಿಕ್ಕಿ ನಗುತ್ತಾ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ಎಂದು ಭರವಸೆ ನೀಡುತ್ತಾಳೆ. ಅವರು ಇಬ್ಬರು ಬೇಸಿಗೆ ರಜೆಯ ನಂತರ ಮತ್ತೆ ಭೇಟಿಯಾಗುವುದಾಗಿ ಮಾತುಕೊಟ್ಟು ವಿದಾಯ ಹೇಳುತ್ತಾರೆ. ಅದಾದ ನಂತರ ಮಿಕ್ಕಿಯನ್ನು ಅವಳ ತಂದೆ ಜೇಕ್ ಕರೆದುಕೊಂಡು ಹೋಗುತ್ತಾನೆ. ಕಾರು ಹಾದಿಯಲ್ಲಿ ಸಾಗುತ್ತದೆ, ಆದರೆ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬ ನಿರ್ದಿಷ್ಟ ಸ್ಥಳ ಅವರಿಗೂ ತಿಳಿಯದು. ಜೇಕ್ ನಮ್ಮ ಯೋಜನೆ ಬಗ್ಗೆ ನಿನ್ನ ಸ್ನೇಹಿತರಿಗೆ ಹೇಳಿದ್ದೀಯಾ ಎಂದು ಕೇಳುತ್ತಾನೆ. ಮಿಕ್ಕಿ ತಲೆ ತಗ್ಗಿಸಿ ಇಲ್ಲ, ಅವರಿಗೇನೂ ಹೇಳಿಲ್ಲ ಎಂದು ಹೇಳುತ್ತಾಳೆ. ಕಥೆ ಮತ್ತೆ ಸಾಲ್ವೆ ಕಡೆಗೆ ಮರಳುತ್ತದೆ. ಅವಳು ಕಾಡಿನೊಳಗೆ ಅಲೆದಾಡುತ್ತಾ ಒಂದು ಸತ್ತ ಜಿಂಕೆಯನ್ನು ನೋಡ್ತಾಳೆ. ಅದರ ದೇಹದ ಮೇಲೆ ನೊಣಗಳು ಹಾರಾಡುತ್ತಿರ್ತವೆ. ಅವಳು ಆ ಪ್ರಾಣಿಯತ್ತ ಹತ್ತಿರ ಹೋಗಿ ಒಂದು ಮಂತ್ರವನ್ನು ಜಪಿಸುತ್ತಾಳೆ. ಇನ್ನೊಂದು ದೃಶ್ಯದಲ್ಲಿ ಮಿಕ್ಕಿ ಮತ್ತು ಅವಳ ತಂದೆ ಜೇಕ್ ರಸ್ತೆ ಬದಿಯ ಹೋಟೆಲ್ಗೆ ತಲುಪ್ತಾರೆ. ಅಲ್ಲಿ ಜೇಕ್ ನಾವು ಭೇಟಿಯಾಗಲಿರುವ ಹೆಂಗಸು ನಿನಗೆ ಹೇಗೆ ಗೊತ್ತು ಎಂದು ಕೇಳುತ್ತಾನೆ. ಮಿಕ್ಕಿ ಆತಂಕದಿಂದ ಅವಳೇ ನನ್ನನ್ನು ಸಂಪರ್ಕಿಸಿದ್ದು ಎಂದು ಹೇಳುತ್ತಾಳೆ. ಆದರೆ ಅದರ ಹೊರತು ಬೇರೇನೂ ಹೇಳುವುದಿಲ್ಲ. ಆ ರಾತ್ರಿ ತಂದೆ ಮಗಳು ಒಂದು ಮಾಟೆಲ್ನಲ್ಲಿ ತಂಗುತ್ತಾರೆ. ಅಲ್ಲಿ ಅವರು ಮಿಕ್ಕಿಯ ದಿವಂಗತ ತಾಯಿಯ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ ಮತ್ತು ಭಾವನಾತ್ಮಕರಾಗುತ್ತಾರೆ. ಅದೇ ಸಮಯದಲ್ಲಿ ಕಾಡಿನೊಳಗೆ ಸಾಲ್ವೆ ನಿಶ್ಚಲವಾಗಿ ನಿಂತಿರುವಳು. ಅವಳ ಬಾಯಿಂದ ಸಾವಿರಾರು ನೊಣಗಳು ಹೊರಬರುತ್ತವೆ. ಕತ್ತಲೆಯ ಮಂತ್ರದಂತೆ ಆ ದೃಶ್ಯ ಹರಿಯುತ್ತದೆ. ಮಾಟೆಲ್ನಲ್ಲಿ ಮಿಕ್ಕಿ ಅಚಾನಕ್ ಎಚ್ಚರಗೊಳ್ಳುತ್ತಾಳೆ. ಗೋಡೆಯ ಮೇಲೆ ವಿಚಿತ್ರವಾದ ಮಾಂಸದ ತುಂಡನ್ನು ನೋಡುತ್ತಾಳೆ. ಆದರೆ ಅದು ಕೆಲವೇ ಸೆಕೆಂಡುಗಳಲ್ಲಿ ಮಾಯವಾಗುತ್ತದೆ. ಮುಂದಿನ ಬೆಳಗ್ಗೆ ತಂದೆ ಮಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಅವರು ದೂರದ ಅಜ್ಞಾತ ಪ್ರದೇಶದತ್ತ ಸಾಗುತ್ತಾರೆ. ಮಾರ್ಗ ಮಧ್ಯೆ ಜೇಕ್ ಕಾರನ್ನು ನಿಲ್ಲಿಸಿ ತನ್ನ ಮಗಳಿಗೆ ನೀನು ಇದ್ರ ಬಗ್ಗೆ ಖಚಿತವಾಗಿದ್ದೀಯಾ ಎಂದು ಕೇಳ್ತಾನೆ. ಮಗಳು ತಲೆ ಎತ್ತಿ ಹೌದು, ಇದು ಮೋಸವೆಂದು ತೋರುತ್ತದೆ, ಆದರೆ ನಾನು ಅದನ್ನು ಪ್ರಯತ್ನಿಸಲು ಸಿದ್ಧ ಎಂದು ಹೇಳ್ತಾಳೆ. ಜೇಕ್ ಆತಂಕದಿಂದ ಈ ನಿಗೂಢ ಮಹಿಳೆಗೆ ಹಣವನ್ನು ಹೇಗೆ ಕೊಡೋದು ಎಂದು ಕೇಳ್ತಾನೆ. ಮಿಕ್ಕಿ ಹಣ ಪಾವತಿಸಬೇಕಾಗಿಲ್ಲ, ಇದು ಸಂಪೂರ್ಣ ಉಚಿತ ಎನ್ನುತ್ತಾಳೆ. ಜೇಕ್ ಗಾಬರಿಯಿಂದ ಜೀವನದಲ್ಲಿ ಯಾವುದೂ ಉಚಿತವಲ್ಲ, ನಾವು ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಅವರು ಒಂದು ಹಳೆಯ ಗುಡಿಸಲಿಗೆ ತಲುಪ್ತಾರೆ. ಅದು ಮರದ ಮನೆಯನ್ನು ಹೋಲುತ್ತದೆ. ಹತ್ತಿರದಲ್ಲಿ ಕಲ್ಲಿನ ದೊಡ್ಡ ರಾಶಿ. ಅವರು ಒಳಗೆ ಹೋಗುತ್ತಾರೆ. ಅಲ್ಲಿ ಸಾಲ್ವೆ ಅವರನ್ನು ಸ್ವಾಗತಿಸ್ತಾಳೆ. ಗುಡಿಸಲ ಒಳಗೆ ಮಿಕ್ಕಿ ಒಂದು ಸತ್ತ ಚಿಟ್ಟೆಯನ್ನು ಗಮನಿಸುತ್ತಾಳೆ. ಸಾಲ್ವೆ ಇದು ಸತ್ತಿದ್ದರು, ಜೀವಂತವಾಗಿದ್ದಾಗ ಇದ್ದಷ್ಟೇ ಸುಂದರವಾಗಿದೆ ಎಂದು ಹೇಳ್ತಾಳೆ. ಅವಳು ಮಿಕ್ಕಿಯನ್ನು ಒಂದು ಕೊಠಡಿಗೆ ಕರೆದೊಯ್ಯುತ್ತಾಳೆ. ಅಲ್ಲಿ ಹಾಸಿಗೆ ಸಂಪೂರ್ಣವಾಗಿ ಪಾಚಿಯಿಂದ ಮಾಡಲ್ಪಟ್ಟಿದೆ. ಮಿಕ್ಕಿ ಅದನ್ನು ನೋಡಿ ಸಂತೋಷದಿಂದ ಕಂಗೊಳಿಸುತ್ತಾಳೆ. ನಂತರ ಸಾಲ್ವೆ ಜೇಕ್ನನ್ನು ಅವನ ಕೊಠಡಿಗೆ ಕರೆದೊಯ್ತಾಳೆ. ಅದು ಕೂಡ ಅಷ್ಟೇ ವಿಚಿತ್ರವಾಗಿದೆ. ಜೇಕ್, ನಾನು ಇಲ್ಲಿ ಬಂದಿರುವುದು ನನ್ನ ಮಗಳನ್ನು ಬೆಂಬಲಿಸಲು ಮಾತ್ರ, ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬಿದ್ದೇನೆ ಎನ್ನುತ್ತಾನೆ. ಆದರೆ ಸಾಲ್ವೆ ಜೇಕ್ಗೆ ಮರಣ ಈಗಾಗಲೇ ಮಿಕ್ಕಿಯೊಳಗೆ ಬೆಳೆದಿದೆ. ಅದೇ ಅವಳಿಗೆ ಬದುಕಿನ ಅರ್ಥವನ್ನು ಕೊಟ್ಟಿದೆ, ಆದರೆ ಅದು ನಿನ್ನ ನಂಬಿಕೆಯನ್ನು ಕಿತ್ತುಕೊಂಡಿದೆ ಎಂದು ನೆನಪಿಸುತ್ತಾಳೆ. ನಂತರ ದೃಶ್ಯವು ಫ್ಲ್ಯಾಶ್ ಬ್ಯಾಕ್ಗೆ ತಿರುಗುತ್ತದೆ. ಒಬ್ಬಳು ಹಳ್ಳಿಯ ಹೆಂಗಸು ಗರ್ಭಿಣಿಯೊಬ್ಬಳಿಗಾಗಿ ಸಾಲ್ವೆಯ ಸಹಾಯವನ್ನು ಬೇಡುತ್ತಾಳೆ. ಮಗು ಹೊಟ್ಟೆಯಲ್ಲೇ ಸತ್ತಿತ್ತು. ಹಳ್ಳಿಯವರು ಸಾಲ್ವೆಯನ್ನು ದ್ವೇಷಿಸುತ್ತಿದ್ದರೂ ಭಯಪಡುತ್ತಿದ್ದರೂ ಸಹ ಅವಳ ಸಹಾಯವನ್ನು ಬೇಡಬೇಕಾಯಿತು. ಸಾಲ್ವೆ ಒಂದು ಚಿಕ್ಕ ಕೊಂಬೆಯನ್ನು ಬಳಸಿ ಆ ಹೆಂಗಸಿನ ಹೊಟ್ಟೆಯನ್ನು ಕತ್ತರಿಸಿ ಜೀವವಿಲ್ಲದ ಮಗುವನ್ನು ಹೊರತೆಗೆದಳು. ತಾಯಿ ಬದುಕುಳಿದಳು. ಆದರೆ ಸಾಲ್ವೆ ಆ ಸತ್ತ ಮಗುವನ್ನು ಹಿಡಿದು ಅಸಹಜ ನಗುವಿನಿಂದ ನೋಡುತ್ತಿದ್ದಳು. ಇದನ್ನು ಕಂಡ ಹಳ್ಳಿಯ ಹೆಂಗಸು ಬೆಚ್ಚಿಬಿದ್ದು ಅವಳ ಕೈಯಿಂದ ಆ ಶವವನ್ನು ಕಿತ್ತುಕೊಂಡಳು. ಪ್ರಸ್ತುತದಲ್ಲಿ ಸಾಲ್ವೆ ಮಿಕ್ಕಿಯನ್ನು ಕಾಡಿನೊಳಗೆ ಕರೆದೊಯ್ಯುತ್ತಾಳೆ. ಅವಳು ನಿನಗೆ ಕ್ಯಾನ್ಸರ್ ಮೊದಲ ಬಾರಿಗೆ ಯಾವಾಗ ಪತ್ತೆಯಾಯಿತು ಎಂದು ಕೇಳುತ್ತಾಳೆ. ಮಿಕ್ಕಿ ತನ್ನ ಕಥೆಯನ್ನು ಹೇಳ್ತಾಳೆ. ನನಗೆ ಕೇವಲ 15 ವರ್ಷ ವಯಸ್ಸಾಗಿತ್ತು ಮತ್ತು ವೈದ್ಯರು ಬದುಕುಳಿಯುವ ಸಾಧ್ಯತೆಗಳು ತುಂಬ ಕಡಿಮೆ ಎಂದರು. ನಾನು ಹೇಗೋ ಅಂತಿಮವಾಗಿ ಚೇತರಿಸಿಕೊಂಡರೂ ಈಗ ಮತ್ತೆ ಟ್ಯೂಮರ್ ಬಂದಿದೆ. ವೈದ್ಯರು ನನಗೆ ಕೇವಲ 6 ತಿಂಗಳು ಮಾತ್ರ ಬದುಕಲು ಅವಕಾಶ ನೀಡಿದ್ದಾರೆ. ಅದಕ್ಕಾಗಿ ನಾನು ನಿನ್ನ ಬಳಿ ಸಹಾಯಕ್ಕೆ ಬಂದಿದ್ದೇನೆ ಎನ್ನುತ್ತಾಳೆ. ಅದಾದ ನಂತರ ಮಾಟಗಾತಿ ಮಿಕ್ಕಿಯನ್ನು ಒಂದು ಪುರಾತನ ಮರದ ಮುಂದೆ ಕರೆದೊಯ್ಯುತ್ತಾಳೆ. ಜೇಕ್ ದೂರದಿಂದ ಹಿಂಬಾಲಿಸ್ತಾನೆ. ಸಾಲ್ವೆ ಮಿಕ್ಕಿಯ ಹೊಟ್ಟೆಯ ಬಳಿ ಕೈ ಇಟ್ಟು ಅವಳ ಗರ್ಭಾಶಯವನ್ನು ತೆಗೆದುಹಾಕಲಾಗಿರುವುದರಿಂದ ಅವಳಿಗೆ ತಾಯಿ ಆಗುವ ಸಾಧ್ಯತೆ ಇಲ್ಲವೆಂದು ತಿಳಿದುಕೊಳ್ಳುತ್ತಾಳೆ. ಆದರೂ ಅವಳು ಮಿಕ್ಕಿಯನ್ನು ಹಣ್ಣು ಕೊಡದಿದ್ದರೂ ಮರವೇ ಎಂದು ಸಮಾಧಾನ ಪಡಿಸುತ್ತಾಳೆ. ಅವಳು ಮಿಕ್ಕಿಯ ಬೆರಳಿಗೆ ಒಂದು ಉಂಗುರವನ್ನು ಹಾಕುತ್ತಾಳೆ. ಈ 2 ವಲಯಗಳು ಜೀವನ ಮತ್ತು ಮರಣದ ಸಂಕೇತ ಎಂದು ವಿವರಿಸುತ್ತಾಳೆ. ನಂತರ ಸಾಲ್ವೆ ತನ್ನ ಕೈಗಳನ್ನು ಎತ್ತಿ ಮಂತ್ರ ಜಪಿಸುತ್ತಾಳೆ. ನಂತರ ಇದ್ದಕ್ಕಿದ್ದಂತೆ ಜಪಿಸುವುದನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇದನ್ನು ಕಂಡ ಜೀಕ್ ಮಗಳಿಗೆ
ನಾವು ಇಲ್ಲಿಂದ ಈಗಲೇ ಹೊರಟು ಹೋಗೋಣ, ಒಳ್ಳೆಯ ವೈದ್ಯರನ್ನು ಹುಡುಕೋಣ, ನಿನ್ನ ಸ್ಥಿತಿಗೆ ಇದು ಸರಿಯಾದ ದಾರಿ ಅಲ್ಲ ಎಂದು ಹೇಳ್ತಾನೆ. ಆದರೆ ಮಿಕ್ಕಿ ತನ್ನ ತಂದೆಯ ಮಾತುಗಳನ್ನು ತಿರಸ್ಕರಿಸ್ತಾಳೆ. ಅವಳು 3 ದಿನಗಳಲ್ಲಿ ನನ್ನನ್ನು ಗುಣಪಡಿಸಬಹುದು ಎಂದು ಹೇಳಿದ್ದಾಳೆ. ನಾನು ಸಂಪೂರ್ಣವಾಗಿ ಮಾಟಗಾತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಎನ್ನುತ್ತಾಳೆ. ಗುಡಿಸಲೊಳಗೆ ಸಾಲ್ವೆ ತಂದೆ ಮಗಳಿಗೆ ಹಣ್ಣು ಮತ್ತು ಅಣಬೆಗಳನ್ನು ನೀಡುತ್ತಾಳೆ. ಅವಳು ಪ್ರಾರ್ಥನೆಯನ್ನು ಹೇಳಲು ಹಿಂಜರಿಯುತ್ತಿದ್ದಾಗ ಅವಳು ತನ್ನ ಬೆರಳನ್ನು ಕೊಂಬೆಯಿಂದ ಚುಚ್ಚಿ ರಕ್ತವನ್ನು ಸುರಿಸುತ್ತಾ ಪ್ರಾರ್ಥನೆ ಜಪಿಸುತ್ತಾಳೆ. ಅವಳು ಮುಗಿಸಿದ ನಂತರ ಜೇಕ್ ಆಮೆನ್ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಸಾಲ್ವೆ ಬೆಚ್ಚಿಬಿದ್ದು ಆ ಪದವನ್ನು ಹಿಂತೆಗೆದುಕೋ, ನೆಲದ ಮೇಲೆ ಉಗುಳಿಬಿಡು ಎಂದು ಆಜ್ಞಾಪಿಸುತ್ತಾಳೆ. ಗಾಬರಿಯಿಂದ ಜೇಕ್ ಹಾಗೇ ಮಾಡುತ್ತಾನೆ. ನಂತರ ಮನಸ್ಸಿಲ್ಲದೆ ಆಹಾರವನ್ನು ತಿನ್ನುತ್ತಾನೆ. ಅಕಸ್ಮಾತ್ ಸಾಲ್ವೆ ಸತ್ತ ಚಿಟ್ಟೆಯನ್ನು ಹಿಡಿದು ತಿನ್ನುತ್ತಾಳೆ. ಇದನ್ನು ನೋಡಿ ಜೇಕ್ ಮತ್ತು ಮಿಕ್ಕಿ ಬೆಚ್ಚಿ ಬೀಳುತ್ತಾರೆ. ನಂತರ ಅವಳು ತನ್ನ ರಕ್ತದ ಕೈಯನ್ನು ಮಿಕ್ಕಿಯ ಕೈಯಲ್ಲಿ ಇಟ್ಟು ತಂದೆ ಮಗಳಿಗೆ ಕಣ್ಣುಗಳನ್ನು ಮುಚ್ಚಿ ಎಂದು ಹೇಳುತ್ತಾಳೆ. ಆ ಸಮಯದಲ್ಲಿ ಮಿಕ್ಕಿಗೆ ಒಂದು ಭಯಾನಕ ದೃಶ್ಯ ಕಾಣುತ್ತದೆ. ಸಾಲ್ವೆಯ ಕೈಗಳು ಅಚಾನಕ್ ವೃದ್ಧೆಯ ಸುಕ್ಕುಗಟ್ಟಿದ ಕೈಗಳಾಗಿ ರೂಪಾಂತರಗೊಳ್ಳುತ್ತವೆ. ಸ್ವಲ್ಪ ಸಮಯದ ನಂತರ ಸಾಲ್ವೆ ಕಾಡಿನೊಳಗೆ ಒಂದು ಸತ್ತ ಪ್ರಾಣಿಯ ಮೇಲೆ ಮಂತ್ರಾಚಾರಣೆಯನ್ನು ಮಾಡುವುದನ್ನು ಕಾಣಬಹುದು. ಆ ರಾತ್ರಿ ಮಿಕ್ಕಿ ಎಚ್ಚರಗೊಂಡು ಅನಿರೀಕ್ಷಿತವಾಗಿ ಕಾಡಿನೊಳಗೆ ಅಲೆದಾಡಲು ಪ್ರಾರಂಭಿಸುತ್ತಾಳೆ. ಅಲ್ಲಿ ಅವಳು ಬೆಚ್ಚಿ ಬೀಳುವ ದೃಶ್ಯವನ್ನು ಕಾಣುತ್ತಾಳೆ. ಸಾಲ್ವೆ ನಗ್ನಲಾಗಿ ರಕ್ತದಲ್ಲಿ ನೆನೆದು ಏನೋ ಅಸಹಜ ಸಂಬಂಧದಲ್ಲಿ ತೊಡಗಿರೋಳು. ಆದರೆ ಭಯಾನಕ ದೃಶ್ಯವು ಕೇವಲ ಒಂದು ಭ್ರಮೆಯಾಗಿ ಬದಲಾಗುತ್ತದೆ. ಮತ್ತೊಂದು ಫ್ಲ್ಯಾಶ್ಬ್ಯಾಕ್ನಲ್ಲಿ ಅವಳ ಸಹಾಯದಿಂದ ಬದುಕುಳಿದ ಹಳ್ಳಿಯ ತಾಯಿ ಮತ್ತು ಸತ್ತ ಶಿಶುವಿನ ಅಂತ್ಯಕ್ರಿಯೆಯನ್ನು ಸಾಲ್ವೆ ವೀಕ್ಷಿಸುವುದನ್ನು ನಾವು ನೋಡುತ್ತೇವೆ. ಅಂತ್ಯಕ್ರಿಯೆಯ ನಂತರ ಎಲ್ಲರೂ ತೆರಳಿದಾಗ ಸಾಲ್ವೆ ಸಮಾಧಿಯತ್ತ ಹೋಗಿ ಕಲ್ಲುಗಳನ್ನು ತೆಗೆದು ಮಣ್ಣನ್ನು ತೋಡಿ ಆ ಶವವನ್ನು ಹೊರತೆಗೆದು ಸಂತೋಷದಿಂದ ಎತ್ತಿಕೊಂಡು ಹೋಗುತ್ತಾಳೆ. ಪ್ರಸ್ತುತದಲ್ಲಿ ಸಾಲ್ವೆ ಕಾಡಿನೊಳಗೆ ನಡೆಯುತ್ತಾಳೆ. ಅವಳು ಹಾವುಗಳ ಗೂಡನ್ನು ನೋಡಿ ಒಂದು ಮೊಟ್ಟೆಯನ್ನು ಕಸಿದುಕೊಂಡು ಹತ್ತಿರದ ಮರದ ತೊಗಟೆಯಿಂದ ವಿಚಿತ್ರ ದ್ರವವನ್ನು ಕೀಳುತ್ತಾಳೆ. ಗುಡಿಸಲಿಗೆ ಮರಳಿದ ನಂತರ ಅವಳು ಆ ದ್ರವದಿಂದ ಒಂದು ಚಹಾ ತಯಾರಿಸಿ ಅದನ್ನು ಜೇಕ್ಗೆ ನೀಡುತ್ತಾಳೆ. ಜೇಕ್ ಮಗಳಿಗೆ ಚಹಾ ಕುಡಿಯಲು ಆಹ್ವಾನಿಸ್ತಾನೆ. ಆದರೆ ಸಾಲ್ವೆ ಗಂಭೀರವಾಗಿ ಅವಳು ಕುಡಿಯುವ ಹಾಗಿಲ್ಲ ಎಂದು ಹೇಳ್ತಾಳೆ. ಇದರಿಂದ ಜೇಕ್ ಅನುಮಾನಗೊಂಡು ಮೊದಲಿಗೆ ಹಿಂಜರಿಯುತ್ತಾನೆ, ಆದರೆ ಕೊನೆಗೆ ಚಹಾವನ್ನು ಕುಡಿಯುತ್ತಾನೆ. ನಂತರ ಸಾಲ್ವೆ ಮಿಕ್ಕಿಯನ್ನು ಕಾಡಿನೊಳಗೆ ಕರೆದೊಯ್ಯುತ್ತಾಳೆ. ಆ ಸಮಯದಲ್ಲಿ ಮಿಕ್ಕಿ, ನೀನು ನನ್ನ ತಂದೆಗೆ ಏನಾದರೂ ಔಷಧ ಹಾಕಿದ್ದೀಯಾ ಎಂದು ಕೇಳುತ್ತಾಳೆ. ಸಾಲ್ವೆ ಶಾಂತವಾಗಿ, ಇಲ್ಲ, ನಾನು ಅವನ ಮನಸ್ಸನ್ನು ತೆರೆಯಲು ಸಹಾಯ ಮಾಡಿದ್ದೇನೆ ಎಂದು ಉತ್ತರಿಸುತ್ತಾಳೆ. ಗುಡಿಸಲೊಳಗೆ ಜೇಕ್ ನೋವಿನಿಂದ ಕಿರುಚುತ್ತಾನೆ. ಅವನು ಅಚಾನಕ್ ರಕ್ತವನ್ನು ವಾಂತಿ ಮಾಡುತ್ತಾನೆ. ಅವನ ಕಣ್ಣುಗಳು ಹೊರಗೆ ಸೆಳೆಯಲ್ಪಟ್ಟು ಅಲ್ಲಿ ಅವನು ಒಣಗಿದ ಹೆಂಗಸಿನ ಶವದ ಭಯಾನಕ ದೃಶ್ಯವನ್ನು ಕಾಣುತ್ತಾನೆ. ಇನ್ನೊಂದು ಕಡೆ ಸಾಲ್ವೆ ನೀರಿನ ಪಕ್ಕದಲ್ಲಿರುವ ಕೆಲವು ಬಂಡೆಗಳ ಮೇಲೆ ಒಂದು ವೃತ್ತವನ್ನು ಬಿಡಿಸಿ ಮಿಕ್ಕಿಯನ್ನು ಅವುಗಳ ಮೇಲೆ ಮಲಗಲು ಹೇಳುತ್ತಾಳೆ. ನಂತರ ಟ್ಯೂಮರ್ ಎಲ್ಲಿ ಇದೆ ಎಂದು ತೋರಿಸಲು ಕೇಳುತ್ತಾಳೆ. ಮಿಕ್ಕಿ ತನ್ನ ಹೊಟ್ಟೆಯನ್ನು ತೋರಿಸ್ತಾ ಇದು ಸೇಬಿನಷ್ಟು ದೊಡ್ಡದು ಎಂದು ಹೇಳ್ತಾಳೆ. ಸಾಲ್ವೆ ಸ್ವಲ್ಪ ಪವಿತ್ರ ನೀರನ್ನು ಅದರ ಮೇಲೆ ಸುರಿಸ್ತಾಳೆ. ಅವಳು ಮಿಕ್ಕಿಗೆ ಈ ಟ್ಯೂಮರ್ನು ಮಗು ಎಂದುಕೊಂಡು ಒಂದು ಹಾಡು ಹಾಡಲು ಸೂಚಿಸ್ತಾಳೆ. ಮಿಕ್ಕಿ ಸಾಲ್ವೆಯ ಮಾತುಗಳನ್ನು ಸಂಪೂರ್ಣವಾಗಿ ಪಾಲಿಸುವಾಗ ಅವಳು ಹಾವಿನ ಮೊಟ್ಟೆಯನ್ನು ಕತ್ತರಿಸಿ ಅದರ ದ್ರವವನ್ನು ಮಿಕ್ಕಿಯ ಹೊಟ್ಟೆಯ ಮೇಲೆ ಸುರಿಸ್ತಾಳೆ. ಅಕಸ್ಮಾತ್ ಮಿಕ್ಕಿಯ ಹೊಟ್ಟೆ ಭಯಾನಕವಾಗಿ ಹರಿದು ಅವಳು ಅಸಹನೀಯ ನೋವಿನಿಂದ ಕಿರುಚುತ್ತಾಳೆ. ಆದರೆ ಸಾಲ್ವೆ ಶಾಂತವಾಗಿ ಇದು ಹೀಗೆಯೇ ಇರಬೇಕು ಎಂದು ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಸಾಲ್ವೆ ಮತ್ತು ಮಿಕ್ಕಿ ಗುಡಿಸಲಿಗೆ ಮರಳುತ್ತಾರೆ. ಅವರು ಜೇಕ್ ಕಲ್ಲಿನ ರಾಶಿಯ ಮುಂದೆ ಕುಳಿತಿರುವುದನ್ನು ಕಾಣುತ್ತಾರೆ. ಅವನು, ನಾನು ಬೆಳಿಗ್ಗೆಯಿಂದ ವಾಂತಿ ಮಾಡುತ್ತಿದ್ದೇನೆ, ಆ ಚಹಾದಲ್ಲಿ ಏನಿತ್ತು ಎಂದು ಕೇಳ್ತಾನೆ. ಅವನ ಕಣ್ಣುಗಳಲ್ಲಿ ಆತಂಕ, ಹೃದಯದಲ್ಲಿ ಮಗಳ ಬಗ್ಗೆ ಚಿಂತೆ ಎದ್ದು ಕಾಣುತ್ತದೆ. ಆದ್ದರಿಂದ ಸಾಲ್ವೆ ಮಿಕ್ಕಿಗೆ ತನ್ನ ಗಾಯವನ್ನು ತೋರಿಸಲು ಹೇಳ್ತಾಳೆ. ಮಿಕ್ಕಿ ಹೊಟ್ಟೆಯ ಗಾಯವನ್ನು ತೋರಿಸಿದ ಕ್ಷಣದಲ್ಲೇ ಜೇಕ್ ಅದನ್ನು ನೋಡಿ ಬೆಚ್ಚಿ ಬೀಳ್ತಾನೆ. ಅವನ ಮನಸ್ಸು ಭಯದಿಂದ ತುಂಬುತ್ತದೆ. ಆದರೆ ಸಾಲ್ವೆ ಶಾಂತವಾಗಿ, ಇದು ಒಳ್ಳೆಯದು, ಈಗ ಟ್ಯೂಮರ್ ಗಾಯಗೊಂಡಿದೆ ಎಂದು ಹೇಳ್ತಾಳೆ. ಜೇಕ್ ಅದನ್ನು ನಂಬುವುದಿಲ್ಲ. ಅವನು ಕೋಪದಿಂದ ಇದು ತಪ್ಪು ಎಂದು ಪ್ರತಿವಾದಿಸ್ತಾನೆ. ಸಾಲ್ವೆ ಅವನಿಗೆ, ನೀವು ಮಿಕ್ಕಿಯನ್ನು ರೇಡಿಯೇಷನ್ ಮತ್ತು ಕೀಮೋಥೆರಪಿ ಚಿಕಿತ್ಸೆಗೆ ಒಳಪಡಿಸಿದರೆ ಅವು ಅವಳನ್ನು ಒಳಗಿನಿಂದ ಸುಡುತ್ತಿದ್ದವು. ಚಿಕಿತ್ಸೆ ಎಂದಿಗೂ ನೋವಿನಿಂದ ಕೂಡಿರುತ್ತದೆ ಎಂದು ನೆನಪಿಸ್ತಾಳೆ. ಮಿಕ್ಕಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರೂ ಜೇಕ್ ಇನ್ನೂ ಸಂಶಯದಲ್ಲೇ ಇರುತ್ತಾನೆ. ನಂತರ ದೃಶ್ಯವು ಮತ್ತೊಂದು ಫ್ಲ್ಯಾಶ್ಬ್ಯಾಕ್ಗೆ ತಿರುಗುತ್ತದೆ. ಅಲ್ಲಿ ನಾವು ಸಾಲ್ವೆ ಮಗುವನ್ನು ಪುನರುಜ್ಜೀವನಗೊಳಿಸಿ ಬದುಕಿಸುತ್ತಿರುವುದನ್ನು ನೋಡುತ್ತೇವೆ. ಆದರೆ ಮಗುವಿನ ತಾಯಿ ಮತ್ತು ಹಳ್ಳಿಗರು ಅವಳ ಕೃತ್ಯವನ್ನು ಕಂಡು ಕೋಪಗೊಂಡು ಅವಳ ಮೇಲೆ ದಾಳಿ ಮಾಡಿ ಮಗುವನ್ನು ಅವಳ ಕೈಯಿಂದ ಕಿತ್ತುಕೊಂಡು ಹೋಗುತ್ತಾರೆ. ಪ್ರಸ್ತುತದಲ್ಲಿ ಮಿಕ್ಕಿ ತನ್ನ ತಂದೆಯನ್ನು, ಚಿಕಿತ್ಸೆ ಕೆಲಸ ಮಾಡದಿದ್ರೆ ನಾನ್ ಸತ್ರೆ ನೀನೇನ್ ಮಾಡ್ತೀಯಾ ಎಂದು ಕೇಳ್ತಾಳೆ. ಜೇಕ್ ನಗುತ್ತಾ, ನಾನು ಕೂಡ ನನ್ನ ಜೀವ ಕೊಟ್ಟು ನಿನ್ನನ್ನು ಪರಲೋಕದಲ್ಲಿ ಹಿಂಬಾಲಿಸ್ತೇನೆ ಎಂದು ಹೇಳ್ತಾನೆ. ಇನ್ನೊಂದು ಕಡೆ ಸಾಲ್ವೆ ವಿಚಿತ್ರ ಮುಖವಾಡ ಧರಿಸಿ ಒಂದು ಎಲುಬನ್ನು ತನ್ನ ಕೈಯಲ್ಲಿ ಪುಡಿಗೈದು ಅದು ಹುಳಗಳಾಗಿ ರೂಪಾಂತರಗೊಳ್ಳುವಂತೆ ಮಾಡ್ತಾಳೆ. ಆ ರಾತ್ರಿ ಅವಳು ತಂದೆ ಮಗಳಿಗೆ ಮಾಂಸ ನೀಡ್ತಾಳೆ. ಇದು ಜಿಂಕೆ ಮಾಂಸ ಎಂದು ಹೇಳ್ತಾಳೆ. ನಂತರ ತನ್ನ ಕೊಠಡಿಗೆ ತೆರಳಿ ನಾಳೆಯ ಆಚರಣೆಗೆ ತಯಾರಿ ಮಾಡಬೇಕು ಎಂದು ಹೇಳ್ತಾಳೆ.
ಇಬ್ಬರೇ ಉಳಿದಾಗ ಜೇಕ್ ಮಗಳಿಗೆ ನಾನು ಗಮನಿಸಿದ್ದೇನೆ. ಸಾಲ್ವೆ ತಿನ್ನುವುದನ್ನು ನಾನು ಎಂದಿಗೂ ನೋಡಿಲ್ಲ. ಆದರೆ ನಾನು ಎಷ್ಟು ತಿಂದರೂ ಮತ್ತೆ ಮತ್ತೆ ಹಸಿವಾಗುತ್ತಲೇ ಇರ್ತದೆ. ಮತ್ತು ಈ ಮನೆಯಲ್ಲಿ ಅಡುಗೆ ಮನೆ ಇಲ್ಲ, ನೀರು ಇಲ್ಲ. ಹಾಗಾದರೆ ಈ ಮಾಂಸವನ್ನು ಅವಳು ಹೇಗೆ ಬೇಯಿಸಿದಳು ಎಂದು ಆಶ್ಚರ್ಯಪಟ್ಟು ಕೇಳ್ತಾನೆ. ಆದರೆ ಮಿಕ್ಕಿ ಇನ್ನೂ ಸಾಲ್ವೆಯ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾಳೆ. ಈ ಸಮಯದಲ್ಲಿ ತನ್ನ ಏಕೈಕ ಕಾಳಜಿ ಗುಣಮುಖಳಾಗುವುದು. ಬೇರೆ ಯಾವುದರ ಚಿಂತೆಯೂ ನನಗೆ ಮುಖ್ಯವಲ್ಲ ಎಂದು ಹೇಳ್ತಾಳೆ. ನಂತರ ಅಚ್ಚರಿಯಾಗಿ, ಸಾಲ್ವೆ ನನಗೆ ಕನಸಿನಲ್ಲಿ ಕಾಣಿಸಿಕೊಂಡಳು, ಅದರಿಂದಲೇ ನಾನು ಈ ಸ್ಥಳವನ್ನು ತಿಳಿದುಕೊಂಡೆ ಎಂದು ಹೇಳ್ತಾಳೆ. ಆ ರಾತ್ರಿ ಜೇಕ್ ಹೊರಗಿನಿಂದ ವಿಚಿತ್ರ ಶಬ್ದಗಳನ್ನು ಕೇಳ್ತಾನೆ. ಅವನು ಹೊರಗೆ ಹೋಗಿ ನೋಡಿದಾಗ ಮದ್ಯಪಾನ ಮಾಡಿದ ದಂಪತಿ ಕಲ್ಲಿನ ರಾಶಿಯ ಮೇಲೆ ಕಲ್ಲುಗಳನ್ನು ಎಸೆಯುತ್ತಿರುವುದನ್ನು ಕಾಣುತ್ತಾನೆ. ಅವನು ಅವರಿಗೆ ಅಲ್ಲಿಂದ ಹೋಗಲು ಹೇಳುತ್ತಾನೆ, ಆದರೆ ಅವರು ನಿರಾಕರಿಸುತ್ತಾರೆ. ಜೇಕ್ ಇದು ಸಾಲ್ವೆಗೆ ಅಗೌರವ ಎಂದು ಎಚ್ಚರಿಸಿದಾಗ ಅದನ್ನು ಕೇಳಿ ದಂಪತಿ ಏಕಾಏಕಿ ಭಯಗೊಂಡು ತಕ್ಷಣವೇ ಕಾರಿನಲ್ಲಿ ಹೊರಟು ಹೋಗುತ್ತಾರೆ. ಮುಂದಿನ ಬೆಳಗ್ಗೆ ಸಾಲ್ವೆ ಕಾಡಿನೊಳಗಿನ ಗುಹೆಗೆ ಪ್ರವೇಶಿಸುತ್ತಾಳೆ. ಅಲ್ಲಿ ಅವಳು ಒಂದು ಹಾವನ್ನು ಕಾಣುತ್ತಾಳೆ. ಅವಳು ಅದರ ಪಕ್ಕದಲ್ಲಿ ಮಲಗುತ್ತಾಳೆ. ಅಸಹಜವಾಗಿ ಆ ಹಾವು ಅವಳ ಬಾಯೊಳಗೆ ನುಗ್ಗುತ್ತದೆ. ನಂತರ ಅವಳು ಮಿಕ್ಕಿಯನ್ನು ಗೊತ್ತಿಲ್ಲದ ಜಾಗಕ್ಕೆ ಕರೆದೊಯ್ಯುತ್ತಾಳೆ. ಮಿಕ್ಕಿ, ನನ್ನ ತಂದೆಯೂ ಬರ್ತಿದ್ದಾರೆಯೇ ಎಂದು ಕೇಳುತ್ತಾಳೆ. ಆದರೆ ಸಾಲ್ವೆ ಅವನಿಗೆ ಸ್ವಲ್ಪ ಸಮಯ ಒಂಟಿತನ ಬೇಕು ಎಂದು ಹೇಳ್ತಾಳೆ. ಅದಾದ ನಂತರ ನಾವು ಜೇಕ್ನ ಭಯಾನಕ ದೃಶ್ಯವನ್ನು ನೋಡುತ್ತೇವೆ. ವಿಚಿತ್ರ ತಲ್ಲೀನ ಸ್ಥಿತಿಯಲ್ಲಿ ಅವನ ಬಾಯಲ್ಲಿ ಹುಳಗಳು ಅಸಹಜ ಚಲನೆಯಂತೆ ತೋರುತ್ತದೆ. ಇನ್ನೊಂದು ಕಡೆ ಸಾಲ್ವೆ ಮಿಕ್ಕಿಗೆ, ಇಂದು 3ನೇ ದಿನ, ಕೊನೆಯ ದಿನ, ಆದರೆ ಇದು ದೀರ್ಘವಾಗಿರುತ್ತದೆ ಎಂದು ಹೇಳುತ್ತಾಳೆ. ಈ ಆಚರಣೆಗಳು ಕೆಲಸ ಮಾಡುತ್ತಿವೆಯೇ ಎಂದು ಮಿಕ್ಕಿ ಕೇಳಿದಾಗ ಸಾಲ್ವೆ ಅವಳಿಗೆ, ನೀನು ದೀರ್ಘಾಯುಷಿಯಾಗುವೆ, ವೃದ್ಧೆಯಾಗುವೆ ಮತ್ತು ಕೊನೆಗೆ ಸಹಜವಾಗಿ ಮರಣವನ್ನು ಕಾಣುತ್ತೀಯ ಎಂದು ಭರವಸೆ ನೀಡುತ್ತಾಳೆ. ಮಾರ್ಗದಲ್ಲಿ ಅವರು ಕೆಲವು ದಿನಗಳ ಹಿಂದೆ ಪುನರುಜ್ಜೀವನಗೊಂಡ ಜಿಂಕೆಯನ್ನು ನೋಡುತ್ತಾರೆ. ಸಾಲ್ವೆ ಅದನ್ನು ನೋಡಿ ಸಂತೋಷದಿಂದ ನಗುತ್ತಾಳೆ. ನಂತರ ಅವರು ಹಿಂದಿನ ಗುಹೆಯ ಪ್ರವೇಶದ ಬಳಿ ತಲುಪ್ತಾರೆ. ಮಿಕ್ಕಿ, ನೀನು ನನಗೆ ಯಾಕೆ ಸಹಾಯ ಮಾಡ್ತಿದೀಯಾ ಎಂದು ಕೇಳ್ತಾರೆ. ಸಾಲ್ವೆ, ನಾವು ಇಬ್ಬರೂ ಒಬ್ಬರನ್ನೊಬ್ಬರು ನೋಯಿಸಿದ್ದೇವೆ, ನಿನ್ನ ಶಾಪವೇ ನನ್ನ ವರ ಎಂದು ಹೇಳಿ ಅವಳು ಮಿಕ್ಕಿಗೆ ಕುಳಿತುಕೊಳ್ಳಲು ಹೇಳ್ತಾಳೆ. ನಂತರ ಒಂದು ಸಣ್ಣ ಕೊಂಬೆಯನ್ನು ಅವಳು ಕಿವಿಯಲ್ಲಿ ಇಡ್ತಾಳೆ. ಮಿಕ್ಕಿ ತಕ್ಷಣವೇ ಮಂತ್ರದಂತೆ ತಲ್ಲೀನಲಾಗ್ತಾಳೆ. ಅದಾದ ನಂತರ ಸಾಲ್ವೆ ತನ್ನ ಕಂಠದಿಂದ ಒಂದು ದೊಡ್ಡ ಹಾವನ್ನು ಹೊರತೆಗೆದು ಅದನ್ನು ಮಿಕ್ಕಿಯೊಳಗೆ ವರ್ಗಾಯಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಸಾಲ್ವೆ ಜೇಕ್ನ ಕೊಠಡಿಗೆ ಹೋಗಿ ಅವನನ್ನು ಮಂತ್ರದ ತಲ್ಲೀನದಿಂದ ಮುಕ್ತಗೊಳಿಸ್ತಾಳೆ. ನಂತರ ಜೇಕ್ ತನ್ನ ಮಗಳನ್ನು ನೋಡುನು. ಅವಳು ಭಯಾನಕ ಸ್ಥಿತಿಯಲ್ಲಿ ಅಸ್ವಸ್ಥಳಾಗಿದ್ದಾಳೆ. ಅವನ ಹೃದಯದಲ್ಲಿ ಭಯ, ಕಣ್ಣುಗಳಲ್ಲಿ ಕಣ್ಣೀರು. ಸಾಲ್ವೆ ಮೋಸಗಾರ್ತಿ, ಅವಳು ನಿನ್ನನ್ನು ಗುಣಪಡಿಸುವುದಿಲ್ಲ ಎಂದು ಜೇಕ್ ತನ್ನ ಮನಸ್ಸಿನ ನೋವನ್ನು ಹೊರಹಾಕ್ತಾನೆ. ನಾನು ನಿನ್ನನ್ನು ಬೆಂಬಲಿಸಲು ಪ್ರಯತ್ನಿಸಿದ್ದೇನೆ, ಆದರೆ ಈಗ ನನ್ನ ಸಹನೆಯ ಮಿತಿ ಮುಗಿದಿದೆ. ನಾವು ಈಗ ಮನೆಗೆ ಹೋಗಲೇಬೇಕೆಂದು ಒತ್ತಾಯಿಸುತ್ತಾನೆ. ಆದರೆ ಮಿಕ್ಕಿ, ನೀನು ಹೋಗ್ಬೋದು, ಆದರೆ ನಾನು ನಿನ್ನ ಕಾರಣದಿಂದ ಸಾಯುವುದಿಲ್ಲ ಎಂದು ತಿರಸ್ಕರಿಸುತ್ತಾನೆ. ಅವಳು ನೋವಿನಿಂದ, ನಿರಾಶೆಯಿಂದ ತನ್ನ ತಂದೆಯ ಮೇಲೆ ಕಿರ್ಚುತ್ತಾಳೆ. ಕೊನೆಗೆ ಜೇಕ್ ಕೋಪದಿಂದ ಕಾಡನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ನಂತರ ಜೇಕ್ ಸ್ಥಳೀಯ ಹೋಟೆಲ್ಗೆ ಹೋಗಿ ತನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ. ಇನ್ನೊಂದು ಕಡೆ ಮಿಕ್ಕಿ ತನ್ನ ಗಾಯದ ನೋವಿನಿಂದ ಅಳುತ್ತಾಳೆ. ಅವಳ ಚರ್ಮದ ಗಾಯ ಅವಳಿಗೆ ಅಸಹನೀಯ ನೋವನ್ನು ಕೊಡುತ್ತದೆ. ಅಕಸ್ಮಾತ್ ಅವಳಿಗೆ ಮೃತದೇಹವು ಮೇಲ್ಛಾವಣಿಯಿಂದ ಹೊರಬರುವ ಒಂದು ಭಯಾನಕ ದೃಶ್ಯ ಕಾಣುತ್ತದೆ. ಅವಳು ಭಯದಿಂದ ಸ್ತಬ್ಧಳಾಗುತ್ತಾಳೆ. ಈ ಹೊತ್ತಿಗೆ ಮಿಕ್ಕಿ ತನ್ನ ತಂದೆಯ ಮಾತುಗಳು ಸರಿ ಇರಬಹುದೇ ಎಂದು ಯೋಚಿಸುತ್ತಾಳೆ. ಅವಳು ಕೊನೆಗೆ ಗುಡಿಸಲು ಬಿಟ್ಟು ಓಡಿ ಹೋಗಲು ನಿರ್ಧರಿಸುತ್ತಾಳೆ. ಆದರೆ ಸಾಲ್ವೆ ಅದನ್ನು ಗಮನಿಸ್ತಾಳೆ. ಇನ್ನೊಂದು ಕಡೆ ಜೇಕ್ ಸ್ಥಳೀಯ ಹೋಟೆಲಲ್ಲಿ ತಂಗಲು ನಿರ್ಧರಿಸ್ತಾನೆ. ಅಲ್ಲಿ ಅವನು ರಿಸೆಪ್ಷನಿಸ್ಟ್ ಜೊತೆ ಮಾತಾಡ್ತಾ, ನಾನು ನನ್ನ ಅಸ್ವಸ್ಥ ಮಗಳಿಗೆ ಚಿಕಿತ್ಸೆ ನೀಡಲು ಈ ಪಟ್ಟಣಕ್ಕೆ ಬಂದಿದ್ದೇನೆ ಎಂದು ಹೇಳ್ತಾನೆ. ನಂತರ, ನಿನಗೆ ಸಾಲ್ವೆ ಬಗ್ಗೆ ಗೊತ್ತಿದೆಯಾ ಎಂದು ಕೇಳ್ತಾನೆ. ಅವಳು, ಸಾಲ್ವೆ ಒಬ್ಬಳು ಮಾಟಗಾತಿ, ಅವಳು ಮರಣವನ್ನು ಮೋಸಗೊಳಿಸಬಲ್ಲಳು ಎಂದು ಹೇಳ್ತಾಳೆ. ನಂತರ ಅಚ್ಚರಿಯ ತಿರುವಿನಂತೆ 100 ವರ್ಷಗಳ ಹಿಂದೆ ಸಾಲ್ವೆ ಒಂದು ಸತ್ತ ಮಗುವನ್ನು ಪುನರುಜ್ಜೀವನಗೊಳಿಸಿದರು. ಆದರೆ ಹಳ್ಳಿಯವರು ಅದನ್ನು ದುಷ್ಟತನವೆಂದು ಭಾವಿಸಿ ಆ ಮಗುವನ್ನು ಸುಟ್ಟು ಹಾಕಿದರು. ನಂತರ ಹಳ್ಳಿಯವರು ಸಾಲ್ವೆಯನ್ನು ಜೀವಂತವಾಗಿ ಹೂತುಬಿಟ್ರು. ಅವಳು ಮಣ್ಣಿನೊಳಗೆ ಸಿಕ್ಕಿ ಹಾಕಿಕೊಂಡು ತನ್ನ ಮಗುವಿಗಾಗಿ ಕಿರುಚುತ್ತಿದ್ದಳು. ಅವಳ ಸಮಾಧಿಯೇ ಇಂದಿನ ಕಲ್ಲಿನ ರಾಶಿ. ಜನರು ಈಗಲೂ ಅಲ್ಲಿ ಕಲ್ಲುಗಳನ್ನು ಎಸೆದು ಅವಳು ಹೊರಬರದಂತೆ ತಡೆಯುತ್ತಾರೆ ಎಂದು ಭಯಾನಕ ಸತ್ಯವನ್ನು ಬಹಿರಂಗಪಡಿಸುತ್ತಾಳೆ. ರಿಸೆಪ್ಷನಿಸ್ಟ್ನ ಮಾತುಗಳನ್ನು ಕೇಳಿ ಜೇಕ್ ಬೆಚ್ಚಿ ಬೀಳ್ತಾನೆ. ಆ ಕಾಡಿನ ಮನೆಯಲ್ಲಿ ಯಾರು ವಾಸಿಸುತ್ತಾರೆ ಎಂದು ಆತಂಕದಿಂದ ಕೇಳ್ತಾನೆ. ಅವಳು, ಅಲ್ಲಿ ಯಾವುದೇ ಮನೆಯಿಲ್ಲ ಎಂದು ಸ್ಪಷ್ಟಪಡಿಸುತ್ತಾಳೆ. ಇದನ್ನು ಕೇಳಿ ಜೇಕ್ನ ಮನಸ್ಸು ಭಯದಿಂದ ತುಂಬಿ ಅವನು ತಕ್ಷಣವೇ ಮಗಳನ್ನು ರಕ್ಷಿಸಲು ಹೊರಟು ಹೋಗುತ್ತಾನೆ. ಇನ್ನೊಂದು ಕಡೆ ಮಿಕ್ಕಿ ಕಾಡಿನೊಳಗೆ ಓಡುತ್ತಾ ಸಾಲ್ವೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಸಾಲ್ವೆ ಅವಳ ಮೇಲೆ ಭಯಾನಕವಾಗಿ ತೇಲುತ್ತಾಳೆ. ಮಿಕ್ಕಿ ಮರಗಳ ನಡುವೆ ವಿಚಿತ್ರ ಮುಖಗಳನ್ನು ಕಾಣುತ್ತಾಳೆ. ಅದೇ ಸಮಯದಲ್ಲಿ ಸಾಲ್ವೆ ಅವಳನ್ನು ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾಳೆ. ನಂತರ ಸಾಲ್ವೆ ಮಿಕ್ಕಿಯನ್ನು ಎಳೆದುಕೊಂಡು ತನ್ನ ಸಮಾಧಿಯ ಕಲ್ಲಿನ ರಾಶಿಯ ಬಳಿ ತರುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಿಕ್ಕಿ ಎಚ್ಚರಗೊಳ್ಳುತ್ತಾಳೆ ಮತ್ತು ಸಾಲ್ವೆ, ನಾನು ಶತಮಾನಗಳ ಕಾಲ ಪ್ರೀತಿಯಿಲ್ಲದೆ ಮಣ್ಣಿನೊಳಗೆ ಹೂತು ಬಿದ್ದಿದ್ದೆ.
ಜನರು ನನ್ನ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದರು, ಆದರೆ ನೀನು ನನ್ನ ಕಿರುಚಾಟವನ್ನು ಕೇಳಿದೆ. ಅದ್ರ ಮೂಲಕ ನಾನು ಮತ್ತೆ ಹೊರಬರಲು ಅವಕಾಶ ಮಾಡಿಕೊಟ್ಟಿತು ಎಂದು ವಿವರಿಸ್ತಾಳೆ. ನಂತರ ಅವಳು ಕೊಂಬೆಯನ್ನು ಹಿಡಿದು ಮಿಕ್ಕಿಯ ಹೊಟ್ಟೆಯನ್ನು ಕತ್ತರಿಸ್ತಾಳೆ. ಮಿಕ್ಕಿ ಅಸಹನೀಯ ನೋವಿನಿಂದ ಕಿರುಚುತ್ತಾಳೆ. ಮಾಟಗಾತಿ ತನ್ನ ಕೈಯನ್ನು ಮಿಕ್ಕಿಯ ಹೊಟ್ಟೆಯೊಳಗೆ ತೂರಿಸಿ ಕೊನೆಗೆ ಕ್ಯಾನ್ಸರ್ ಟ್ಯೂಮರನ್ನು ಹೊರಗೆ ತೆಗೆದು ಹಾಕ್ತಾಳೆ. ಮಿಕ್ಕಿ ಅಸಹನೀಯ ನೋವಿನಿಂದ ಕಿರುಚುತ್ತಾಳೆ. ನಂತರ ಅಚ್ಚರಿಯಾಗಿ ಸಾಲ್ವೆ ತನ್ನ ಕರಾಳ ಮಂತ್ರವನ್ನು ಬಳಸಿ ಆ ಟ್ಯೂಮರನ್ನು ಜೀವವಿಲ್ಲದ ಮಗುವಾಗಿ ಪರಿವರ್ತಿಸ್ತಾಳೆ. ಅವಳ ಮುಖ ಅತಿಯಾದ ಸಂತೋಷ ಮತ್ತು ಉತ್ಸಾಹದಿಂದ ತುಂಬುತ್ತದೆ. ನೀನು ನನಗೆ ಇದನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳ್ತಾಳೆ. ಆದರೆ ಮಿಕ್ಕಿ ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪುತ್ತಾಳೆ. ಸ್ವಲ್ಪ ಸಮಯದ ನಂತರ ಜೇಕ್ ಮನೆಗೆ ಮರಳುತ್ತಾನೆ. ಅವನು ತನ್ನ ಮಗಳನ್ನು ಕಲ್ಲಿನ ರಾಶಿಯ ಮುಂದೆ ರಕ್ತದಲ್ಲಿ ನೆನೆದು ಬಿದ್ದಿರುವುದನ್ನು ಕಂಡು ಅವಳನ್ನು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಾನೆ. ಅಚ್ಚರಿಯಾಗಿ ಮಿಕ್ಕಿಯ ದೇಹದಲ್ಲಿ ಗಾಯವೇ ಇರುವುದಿಲ್ಲ, ಆದರೆ ರಕ್ತ ಮಾತ್ರ ಹರಿದಿದೆ ಎಂಬುದನ್ನು ಗಮನಿಸಿ ಇಬ್ಬರು ದಿಗ್ಭ್ರಮೆಗೊಳ್ಳುತ್ತಾರೆ. ನಂತರ ನಾವು ಹಲವು ವರ್ಷಗಳ ಹಿಂದಿನ ಮತ್ತೊಂದು ಫ್ಲ್ಯಾಶ್ಬ್ಯಾಕ್ ಅನ್ನು ನೋಡುತ್ತೇವೆ. ಅಲ್ಲಿ ಸಾಲ್ವೆ ನಿರಾಶೆಯಿಂದ ಮಗುವನ್ನು ತನ್ನ ತಾಯಿ ಜೀವಂತವಾಗಿ ಬೆಂಕಿಯಲ್ಲಿ ಸುಡುವುದನ್ನು ನೋಡುವಳು. ಅವಳ ಕಣ್ಣುಗಳಲ್ಲಿ ಅಸಹಾಯಕತೆ, ಹೃದಯದಲ್ಲಿ ಕಿರುಚಾಟ. ನಂತರ ಹಳ್ಳಿಯವರು ಅವಳ ಮೇಲೆ ಕಲ್ಲುಗಳನ್ನು ಎಸೆದು ಅವಳನ್ನು ಜೀವಂತವಾಗಿ ಮಣ್ಣಿನೊಳಗೆ ಹೂತುಬಿಡುತ್ತಾರೆ. ಅವಳು ತನ್ನ ಮಗುವಿಗಾಗಿ ಕಿರುಚುತ್ತಾ ಮಣ್ಣಿನೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಪ್ರಸ್ತುತದಲ್ಲಿ ಮಿಕ್ಕಿ ಮತ್ತು ಜೇಕ್ ಕಲ್ಲಿನ ರಾಶಿಯನ್ನು ತೋಡುತ್ತಾರೆ. ಅಲ್ಲಿ ಅವರು ಒಬ್ಬ ಹೆಂಗಸಿನ ಅಸ್ಥಿಪಂಜರ, ತನ್ನ ಮಗು ಅಸ್ಥಿಪಂಜರವನ್ನು ಮಡಿಲಲ್ಲಿ ಹಿಡಿದಿರುವ ಬೆಚ್ಚಿ ಬೀಳಿಸುವ ದೃಶ್ಯವನ್ನು ಕಾಣುತ್ತಾರೆ. ಕೊನೆ ದೃಶ್ಯದಲ್ಲಿ ಮಿಕ್ಕಿ ಮತ್ತು ಜೇಕ್ ವೈದ್ಯರನ್ನು ಭೇಟಿಯಾಗ್ತಾರೆ. ವೈದ್ಯರು ಅಚ್ಚರಿಯಿಂದ ಮಿಕ್ಕಿ ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಮುಕ್ತಲಾಗಿದ್ದಾಳೆ ಎಂದು ಬಹಿರಂಗಪಡಿಸುತ್ತಾರೆ. ಆದರೆ ಅವಳ ದೇಹದಲ್ಲಿ ಯಾವುದೇ ರೇಡಿಯೇಷನ್ ಅಥವಾ ಕೀಮೋಥೆರಪಿ ಚಿಕಿತ್ಸೆಯ ಗುರುತುಗಳಿಲ್ಲ ಎಂದು ಅವನು ನಂಬಲಾಗದೆ ಇನ್ನಷ್ಟು ಪರೀಕ್ಷೆಗಳನ್ನು ನಡೆಸಲು ಸೂಚಿಸುತ್ತಾನೆ. ಆದರೆ ಮಿಕ್ಕಿ ಶಾಂತವಾಗಿ ಇನ್ನೂ ಪರೀಕ್ಷೆಗಳ ಅಗತ್ಯವಿಲ್ಲ ಎಂದು ಹೇಳುತ್ತಾಳೆ. ಅದರೊಂದಿಗೆ ಕಥೆ ಮುಕ್ತಾಯವಾಗ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.